ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ನಡೀತಿರುವಂತಹ ಕಿತ್ತಾಟ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅವರೀಗ ಸಿದ್ದರಾಮಯ್ಯ ಪರ ನಿಲ್ಬೇಕಾ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಿಸ್ಕೊಡ್ಬೇಕಾ ಅನ್ನುವಂತಹ ಡೈಲಾಮದಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ರಾಜ್ಯ ನಾಯಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಹರಿಪ್ರಸಾದ್ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರು, ಮುಂದೆ ಯಾರನ್ನ ಕರೀತಾರೆ? ರಾಹುಲ್ ಗಾಂಧಿ ಅವರ ಪ್ರಕಾರ ಯಾರು ಫೇರ್ ಆಗಿ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಪಕ್ಷದ ಹಿತದೃಷ್ಟಿಯಿಂದ ಮಾತ್ರ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೇಳಿಬರ್ತಾ ಇದ್ದಾವೆ. ನಮಸ್ಕಾರ, ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ನಡೀತಿರುವಂತಹ ಕಿತ್ತಾಟ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಅವರೀಗ ಸಿದ್ದರಾಮಯ್ಯ ಪರ ನಿಲ್ಬೇಕಾ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಿಸ್ಕೊಡ್ಬೇಕಾ ಅನ್ನುವಂತಹ ಡೈಲಾಮದಲ್ಲಿ ಇದ್ದಾರೆ. ಇದರಿಂದಾಗಿ ಈಗ ಅವರು ರಾಜ್ಯದ ಕೆಲವು ಆಯ್ದ ನಾಯಕರನ್ನ ಕರೆದು ಮಾತನಾಡಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ನಿನ್ನೆಯಷ್ಟೇ ವಿಡಿಯೋ ಮಾಡಿದ್ದೆ, ಬಿ ಕೆ ಹರಿಪ್ರಸಾದ್ ಅವರನ್ನು ಕರೆದು ಮಾತನಾಡಿದ್ದಾರೆ. ಅವರಿಂದ ರಾಜ್ಯ ರಾಜಕಾರಣದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮತ್ತು ಯಾರಿಗೆ ಅವಕಾಶವನ್ನು ಕೊಟ್ಟರೆ ಏನಾಗ್ಬೋದು ಅನ್ನುವಂಥ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ. ಅದೇ ರೀತಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಕರೆದು ಮಾತನಾಡಿದ್ದಾರೆ ರಾಹುಲ್ ಗಾಂಧಿಯವರು. ಅದಾದಮೇಲೆ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿಯವರ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ತಿಳಿಸಿದ್ದಾರೆ. ಈಗ ಕೇಳಿಬರ್ತಿರುವಂಥ ಇನ್ನೊಂದು ಸಂಗತಿ ಏನಪ್ಪ ಅಂತಂದರೆ, ರಾಹುಲ್ ಗಾಂಧಿ ರಾಜ್ಯ ನಾಯಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರು, ಮುಂದೆ ಯಾರನ್ನ ಕರೀತಾರೆ, ಯಾರನ್ನ ಕರೆದು ಮಾಹಿತಿಯನ್ನು ಸಂಗ್ರಹಿಸ್ತಾರೆ? ರಾಹುಲ್ ಗಾಂಧಿ ಅವರ ಪ್ರಕಾರ ಯಾರು ಫೇರ್ ಆಗಿ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಪಕ್ಷದ ಹಿತದೃಷ್ಟಿಯಿಂದ ಮಾತ್ರ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೇಳಿಬರ್ತಾ ಇದ್ದಾವೆ. ಅದರ ಬಗ್ಗೆ ಹೇಳ್ತೀನಿ ಇವತ್ತು. ಜೊತೆಗೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಹರಿಪ್ರಸಾದ್ ಪಕ್ಷನಿಷ್ಠರು ಅನ್ನೋ ಕಾರಣಕ್ಕೋಸ್ಕರ ಪಕ್ಷದ ಪರವಾಗಿ ಅವರು ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಕರೆದಿದ್ದರು, ಮಾತಾಡಿದರು ರಾಹುಲ್ ಗಾಂಧಿಯವರು. ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಕರೆದು ಮಾತನಾಡಿದ್ದಾರೆ. ಈಗ ಮತ್ತೆ ಯಾರನ್ನ ಕರೀತಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತಿದೆ, ಯಾರನ್ನ ಕರೀಬಹುದು ಅಂತ. ಕೆಲವರು ಹೇಳ್ತಾರೆ ಎಚ್ ಕೆ ಪಾಟೀಲ್ ಅವರನ್ನ ಕರೀಬಹುದು, ಯಾಕೆಂದರೆ ಅವರು ಕೂಡ ಯಾವುದೇ ಬಣದಲ್ಲಿ ಗುರುತಿಸ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಬಣದಲ್ಲೂ ಗುರುತಿಸ್ಕೊಂಡಿಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲೂ ಗುರುತಿಸ್ಕೊಂಡಿಲ್ಲ. ಅಫ್ಕೋರ್ಸ್ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಮಾಹಿತಿಯನ್ನು ಕೇಳ್ತಾರೆ. ಮತ್ತು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಜೊತೆಗೂ ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಮಾತಾಡಿದ್ದಾರೆ. ಇಬ್ಬರ ವಾದವನ್ನು ಕೇಳಿದರೆ ಅದನ್ನು ಹೈಕಮಾಂಡ್ಗೆ ಹೊತ್ತಾಕ್ತಾರೆ. ಉಳಿದಂತೆ ಎಚ್ ಕೆ ಪಾಟೀಲ್ ರೀತಿ ಎಂ ಬಿ ಪಾಟೀಲ್ ಅವರನ್ನು ಕರಿಬೋದು ಅನ್ನುವಂಥ ಮಾಹಿತಿಗಳು ಇದ್ದಾವೆ. ಎಂ ಬಿ ಪಾಟೀಲ್ ಸದ್ಯ ಲಂಡನ್ ಪ್ರವಾಸದಲ್ಲಿದ್ದಾರೆ. ಅವ್ರು ಬಂದ ಮೇಲೆ ಅವರನ್ನು ಕರೆದು ಮಾತನಾಡ್ಬೋದು. ಒಂದೇನಪ್ಪ ಅಂತಂದರೆ 29ನೇ ತಾರೀಕಿನ ಒಳಗಡೆ ಕರೆದು ಮಾತನಾಡಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. 29ನೇ ತಾರೀಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕರೆಸಿ ಸಂಧಾನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅದರಿಂದಾಗಿ ಎಚ್ ಕೆ ಪಾಟೀಲು, ಎಂ ಬಿ ಪಾಟೀಲ್ ರೀತಿ ಇನ್ಯಾರನ್ನು ಕರೀತಾರೆ ಅನ್ನುವಂಥದ್ದು ಮಾಹಿತಿ ಅದರ ಖಚಿತವಾಗಿ ಬರ್ತಾ ಇಲ್ಲ. ಹಾಗೆ ಖಚಿತವಾಗಿ ಬರ್ತಿರುವಂಥ ಇನ್ನೊಂದು ಹೆಸರೇನಪ್ಪ ಅಂದರೆ, ಅದು ರಾಜ್ಯ ಕಾಂಗ್ರೆಸ್ ನಾಯಕ ಅಲ್ಲ, ಆದರೆ ಹಿಂದೆ ಅವರು ಕರ್ನಾಟಕದಲ್ಲಿ IAS ಅಧಿಕಾರಿಯಾಗಿದ್ದರು. ಈಗ ತಮಿಳುನಾಡಿನ MP ಆಗಿದ್ದಾರೆ, ತಿರುವಳ್ಳೂರು MP ಸಸಿಕಾಂತ್ ಸೆಂಥಿಲ್ ಅವರನ್ನು ಕರೆದು ಮಾಹಿತಿಯನ್ನು ಸಂಗ್ರಹಿಸ್ಬೋದು ಅಂತ. ಸಸಿಕಾಂತ್ ಸೆಂಥಿಲ್ ಅವ್ರನ್ನ ಯಾಕೆ ಕರೀತಾರೆ ಅಂತಂದರೆ, ಒಂದು ಅವ್ರಿಗೆ ಕರ್ನಾಟಕದಲ್ಲಿ ಏನು ನಡೀತಿದೆ ಅನ್ನೋದು ವಿದ್ಯಮಾನ ಗೊತ್ತಿದೆ. ಹಿಂದೆ ಕರ್ನಾಟಕದಲ್ಲಿ ಇದ್ದವರು, ಇಲ್ಲಿನ ಪೊಲಿಟಿಕಲ್ ಸೆಟಪ್ ಹೇಗಿದೆ, ಇಲ್ಲಿನ ಸೋಷಿಯಲ್ ಇಂಜಿನಿಯರಿಂಗ್ ಹೇಗಿದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಜೊತೆಗೆ ಅವರು ಸ್ವಲ್ಪ ಅಕಾಡೆಮಿಕ್ ಆಗಿ ಸ್ಟಡಿ ಮಾಡಿ ಯಾರಿಗೆ ಅವಕಾಶವನ್ನು ಕೊಟ್ಟರೆ ಅದು ಏನು ಪರಿಣಾಮ ಬೀರುತ್ತೆ, ಏನು ದುಷ್ಪರಿಣಾಮವನ್ನು ಬೀರುತ್ತೆ, ಸಿದ್ದರಾಮಯ್ಯ ಅವ್ರಿಗಿರುವಂಥ ಜನಪ್ರಿಯತೆ ಏನು, ಅವ್ರಿಗಿರುವಂಥ ಫಾನ್ ಫಾಲೋಯಿಂಗ್ ಏನು, ಮತ್ತು ಅವರನ್ನು ಈಗ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ಅದರಿಂದ ಆಗಬಹುದಂತಹ ಪರಿಣಾಮಗಳೇನು. ಅದೇ ರೀತಿ ಡಿ ಕೆ ಶಿವಕುಮಾರ್ ವಿಷಯದಲ್ಲಿ
ಅವಕಾಶವನ್ನು ನಿರಾಕರಿಸಿದ್ರೆ ಅದು ಯಾವ ರೀತಿಯಲ್ಲಿ ಪರಿಣಾಮ ಬೀರ್ಬೋದು, ಇದೆಲ್ಲದರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕಲ್ಲ. ಅಧ್ಯಯನ ಮಾಡಬೇಕು, ಒಂದು ಜೊತೆಗೆ ಬಹಳ ಮುಕ್ತವಾದಂತಹ ಅಭಿಪ್ರಾಯವನ್ನು ಕೊಡಬೇಕು. ಯಾರದೇ ಪರ ಅಲ್ಲದ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷಕ್ಕೆ ಒಳ್ಳೆಯದಾಗುವ ದೃಷ್ಟಿಯಿಂದ ಮಾತ್ರ ಅಭಿಪ್ರಾಯವನ್ನು ಕೊಡಬೇಕು. ಅದು ಸೆಂಥಿಲ್ ಅವರು ಮಾಡಬಲ್ಲರು ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಅನಿಸಿದೆ. ಮತ್ತು ಈಗ ಸೆಂಥಿಲ್ ಅವರು ರಾಹುಲ್ ಗಾಂಧಿ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕ. ಕೆ ಸಿ ವೇಣುಗೋಪಾಲ್ ಏನಿದ್ದಾರಲ್ಲ, ಅದ್ರ ಬಿಟ್ಟರೆ ಎರಡನೇ ತಲೆಮಾರಿನಲ್ಲಿ ಶಶಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ತೀರಾ ಆಪ್ತರು ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಅದೇ ಕಾರಣಕ್ಕೋಸ್ಕರ ಶಶಿಕಾಂತ್ ಸೆಂಥಿಲ್ ಅವರಿಗೆ ಇಂಥದ್ದೊಂದು ಅಸೈನ್ ಮಾಡಿರಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಶಶಿಕಾಂತ್ ಸೆಂಥಿಲ್ ಈಗ ಇಲ್ಲಿ ಕರ್ನಾಟಕದಲ್ಲಿ ಈಗ ಓಡಾಡದೇ ಇರ್ಬೋದು ಅವರು, ಬಟ್ ಅವ್ರಿಗೆ ಇಲ್ಲಿನ ನೆಟ್ವರ್ಕ್ ಇದೆ ಕರ್ನಾಟಕದಲ್ಲಿ. ಆ ನೆಟ್ವರ್ಕನ್ನು ಬಳಸ್ಕೊಂಡು ಇಲ್ಲಿನ ಮಾಹಿತಿಯನ್ನು ಸಂಗ್ರಹಿಸಿ ಈಗಿನ ರಾಜಕೀಯ ಪರಿಸ್ಥಿತಿ, ರಾಜಕೀಯ ಅನಿವಾರ್ಯತೆಗಳು, ಯಾಕಂದರೆ ಪಾಲಿಟಿಕ್ಸ್ ಅಂದರೆ ಕೆಲವೊಮ್ಮೆ ಕಂಪಲ್ಷನ್ಸು, ಅದನ್ನೆಲ್ಲವನ್ನು ಅಧ್ಯಯನ ಮಾಡಿ ಅವರು ರಿಪೋರ್ಟ್ ಕೊಡ್ತಾರೆ. ಬಹುಶಃ ಇನ್ನು 1 or 2 ಡೇಸಲ್ಲಿ ರಿಪೋರ್ಟ್ಸ್ ಕೊಡ್ತಾರೆ ಅಂತೇಳಿ ಮಾಹಿತಿಗಳು ಬರ್ತಾ ಇದ್ದಾವೆ. ಉಳಿದಂತೆ ನಾನು ಆಗಲೇ ಹೇಳ್ದಂಗೆ ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್, ಶಶಿಕಾಂತ್ ಸೆಂಥಿಲ್ ಇವರಲ್ಲದೆ ಬೇರೆ ಇನ್ಯಾರನ್ನಾದರೂ ಕರಿಬೋದು, ಸರ್ಪ್ರೈಸಿಂಗ್ಲಿ ಕರಿಬೋದು. ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡ ಅವರು ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಒಂದಂತದ ಆಪ್ತತೆಯನ್ನು ಹೊಂದಿದ್ದಾರೆ, ಅವ್ರನ್ನ ಕರೆದು ಮಾತನಾಡ್ಬೋದು. ಹೀಗೆ ಬೇರೆ ಯಾರನ್ನ ಕರಿಬೋದು ಅಂತ ಗೊತ್ತಿಲ್ಲ. ದಿನೇಶ್ ಗುಂಡೂರಾವ್ ಹೆಸರುಗಳು ಕೂಡ ಕೇಳಿ ಬರ್ತಿದೆ. ಆದರೆ ದಿನೇಶ್ ಗುಂಡೂರಾವ್ ಇಲ್ಲಿ ಏನಾದರೂ ಸಿದ್ದರಾಮಯ್ಯ ಪರ ವಹಿಸಿದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಪರ ವಹಿಸಿದ್ರೆ ಅನ್ನುವಂಥ ಅನುಮಾನ ಕೂಡ ಇದೆ. ಹೀಗೆ ಯಾರು ಮುಕ್ತವಾಗಿ ಸ್ಪಷ್ಟವಾಗಿ ಯಾರದೇ ಪರ ಇಲ್ಲದೆ ಪಕ್ಷದ ಹಿತದೃಷ್ಟಿಯಿಂದ ಅಭಿಪ್ರಾಯವನ್ನು ಕೊಡ್ತಾರೆ ಅಂತ ಅನಿಸುತ್ತೋ ಅಂಥವ್ರನ್ನ ಕರೆದು ಮಾತನಾಡುವ ಸಾಧ್ಯತೆಗಳು ಇದ್ದಾವೆ. ಇದು ಇನ್ನೊಂದು 2-3 ದಿನದಲ್ಲಿ ಆಗಬೇಕಾಗಿರುವಂತಹ ಬೆಳವಣಿಗೆ. ಹಂಗೆ ಯಾರನ್ನು ಕರೀತಾರೆ ಅನ್ನೋದು ಇನ್ನು ಇಲ್ಲಿವರೆಗೂ ಯಾರಿಗೂ ಕರೆ ಬಂದಿದೆ ಅನ್ನುವಂಥ ಮಾಹಿತಿ ಮಾತ್ರ ಸಿಗ್ತಾ ಇಲ್ಲ. ಅದು ಎಂ ಬಿ ಪಾಟೀಲ್ಗಿರಲಿ, ಎಚ್ ಕೆ ಪಾಟೀಲ್ಗಿರಲಿ, ದಿನೇಶ್ ಗುಂಡೂರಾವ್ಗಿರಲಿ, ಕೃಷ್ಣ ಬೈರೇಗೌಡಗಿರಲಿ, ಯಾರಿಗೆ ಕರೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಇಲ್ಲ. ಬಟ್ ಎನಿ ಮೂಮೆಂಟ್ ಕರೆ ಬರ್ಬೋದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಶಶಿಕಾಂತ್ ಸೆಂಥಿಲ್ಗೆ ಈಗಾಗಲೇ ಆ ಥರದ ಒಂದು ಅಸೈನ್ಮೆಂಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. 29ನೇ ತಾರೀಕಿನ ಒಳಗಡೆ ಇವೆಲ್ಲವೂ ಕೂಡ ಆಗ್ತವೆ. 29ನೇ ತಾರೀಕು ಬಹುತೇಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ದೆಹಲಿಗೆ ಕರೆಸ್ಕೊಂಡು ಮಾತಾಡ್ತಾರೆ. ಯಾಕೆಂದರೆ ಡಿಸೆಂಬರ್ 1ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ, ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಆಗ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಇವರೆಲ್ಲ ದೆಹಲಿ ರಾಜಕಾರಣದಲ್ಲಿ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಆಗ್ತಾರೆ. ಅದಕ್ಕೂ ಮೊದಲೇ ಇದನ್ನು ಸಾರ್ಟ್ಔಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 29ಕ್ಕೆ ಬಹುತೇಕ ದಿನಾಂಕ ನಿಗದಿ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಮುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ. ಕಾಂಗ್ರೆಸ್ ವಿದ್ಯಮಾನಗಳು ಇಷ್ಟೆಲ್ಲ ಆಗ್ತಿದ್ದಾವೆ, ಸಿದ್ದರಾಮಯ್ಯ ಮುಂದುವರಿಬೇಕಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕಾ, ಅಥವಾ ರಾಹುಲ್ ಗಾಂಧಿ ಯಾರನ್ನ ಕರೆದು ಕೇಳಬೇಕು, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು.